ಆಮೇಲೆ ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಹೌದು, ಮುಂದೇನು, ವಾಟ್ ನೆಕ್ಸ್ಟ್? ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ನ ಸ್ಕ್ರೂಟಿನಿ ಆಗುತ್ತೆ. ಬಳಿಕ ನ್ಯಾಯಾಧೀಶರು ಅದನ್ನ ಪರಿಶೀಲಿಸಿ ಒಂದು ಸಹಿಯನ್ನ ಮಾಡೋರಿದ್ದಾರೆ. ನಂತರ ಚಾರ್ಜ್ ಶೀಟ್ನ ಮಾಹಿತಿಯನ್ನ ಆರೋಪಿಗಳಿಗೆ ಕೊಡುವಂತ ಪ್ರಕ್ರಿಯೆ ನಡೆಯುತ್ತೆ. ಮಾಹಿತಿಯನ್ನ ಆರೋಪಿಗಳಿಗೆ ಕೋರ್ಟ್ ಕೊಡುತ್ತೆ, ಅಂದ್ರೆ ವಕೀಲರ ಮುಖೇನವಾಗಿ ಆರೋಪಿಗಳ ಕೈ ಸೇರುತ್ತೆ ಅದು. ಸೊ ಆರೋಪಿಗಳಿಗೆ ಚಾರ್ಜ್ ಶೀಟ್ನ ಒಂದೊಂದು ಪ್ರತಿಯನ್ನ ರವಾನೆ ಮಾಡಲಾಗುತ್ತೆ. ವಕೀಲರು ಅಥವಾ ಆರೋಪಿಗಳಿಗೆ ಆ ಪ್ರತಿ ರವಾನೆ ಮಾಡಲಾಗುತ್ತೆ. ACMM ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ಅದನ್ನ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆ ಆಗುತ್ತೆ. ಸೆಷನ್ಸ್ ಕೋರ್ಟ್ಗೆ ಪ್ರಕರಣವನ್ನ ವರ್ಗಾವಣೆ ಮಾಡ್ತಾರೆ. ಸೆಷನ್ಸ್ ಕೋರ್ಟ್ನಲ್ಲಿ ಮುಂದಿನ ಸಾಕ್ಷಿ ವಿಚಾರಣೆ ಈ ತರಣ ಅಂತ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಎಲ್ಲಿ? ಸೆಷನ್ಸ್ ಕೋರ್ಟ್ನಲ್ಲಿ. ಇದು ವಾಟ್ ನೆಕ್ಸ್ಟ್ ಅನ್ನುವಂತಹ ಸಂದರ್ಭ. ಬಟ್ ಇದನ್ನ ಮೀರಿ ಈಗ ಪೊಲೀಸರು ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇರುವಂತ ಕಾರಣಕ್ಕಾಗಿ ಇದಕ್ಕೆಲ್ಲ ಸ್ವಲ್ಪ ವೇಗ ಬರ್ಬೋದಾ ಅಂತ ಚಾನ್ಸಸ್ ಕೂಡ ಇದೆ. ಅಕಸ್ಮಾತ್ ಏನಾದರೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಇದನ್ನ ವಹಿಸಿದ್ದೇ ಆದಲ್ಲಿ. ಅದಾದ ನಂತರ ಈ ಚಾರ್ಜ್ ಶೀಟ್ನ ಇರುವಂಥ ಉಲ್ಲೇಖಗಳನ್ನು ನೋಡಿಕೊಂಡು ಅದರಲ್ಲಿರುವಂಥ ಲೂಪ್ ಹೋಲ್ಸ್ಗಳನ್ನ ಬಳಸ್ಕೊಂಡು ಬೇಲಿಗೆ ಪ್ರಯತ್ನ ಪಡೋದು ಮತ್ತೊಂದು ಈ ತರಣ ಅಂತ ಪ್ರಕ್ರಿಯೆಗಳು ಕೂಡ ಮತ್ತೊಂದು ಹಂತದಲ್ಲಿ ಆರೋಪಿತರ ಪರವಾಗಿ ನಡೀತಾ ಹೋಗುತ್ತೆ.